ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಮಾ ವರ್ಲ್ಡ್. ಸೊ ತುಂಬ ದಿನ ಆದಮೇಲೆ ನಾನೊಂದು ಫುಲ್ ಲೆಂತ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೀರಿಯಸ್ಲಿ ಮೈಕ್ ತೊಗೊಳಕ್ಕೆ ಮುಂಚೆ ನಂಗೆ ಎಷ್ಟೊಂದು ವೀಡಿಯೋಸ್ ಪ್ಲ್ಯಾನ್ ಇತ್ತು, ಲೈಕ್ ಇದೇ ಮಾಡಬೇಕು ಅಂತ. ಬಿಕಾಸ್ ಎಷ್ಟೊಂದು ವೀಡಿಯೋಸ್ನ ಮೈಕ್ ಎಲ್ಲ ಕ್ಲಾರಿಟಿ ಇರೋಲ್ಲ ಅಂತ ನಾನು ಮಾಡೇ ಇರಲಿಲ್ಲ. ಬಟ್ ಮೈಕ್ ತೊಗೊಂಡ್ಮೇಲೂ ಡೈಲಿ ಇವತ್ತು ಮಾಡೋಣ, ನಾಳೆ ಮಾಡೋಣ, ಹೀಗೆ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಸೊ ಅದಕ್ಕೆ ಇವತ್ತಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ, ನಾನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಂತ ಡಿಸೈಡ್ ಮಾಡಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಂದರೆ, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನಾನು ಲಾಸ್ಟು ಶಾಪಿಂಗ್ ಹಾಲ್ ಹಾಕಿದ್ನಲ್ಲ, ಮಿನಿ ಬ್ಲಾಗು ಆ್ಯಂಡ್ ಶಾಪಿಂಗ್ದು ಕೂಡ. ಸೊ ಏನು ತೊಗೊಂಡಿದ್ದೆ ಅಂತ ನಾನು ತೋರಿಸಿರಲಿಲ್ಲ, ಅಲ್ಲೂ ಡೀಟೇಲಾಗಿ ಏನು ಹೇಳಿರಲಿಲ್ಲ. ನನಗೆ ಮಾತಾಡ್ತಿದ್ರೆ ನನಗೆ ಸುಸ್ತಾಗ್ತೈತೆ. ಎಷ್ಟೊಂದು ದಿನ ಆಯಿತು ನಾನು ಈ ಥರ ಲೆಂತಾಗಿ ಮಾತಾಡಿ. ಸೊ ಏನೇನು ತೊಗೊಂಡಿದ್ದೆ ತೋರಿಸೋಣ ಆ್ಯಂಡ್ ಎಷ್ಟೆಷ್ಟು ಆಯಿತು ಅಂತಲೂ ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್. ಓಕೆ, ಸೊ ಇಷ್ಟು ಇದೆಲ್ಲ ಸಿಲ್ವರ್, ಓಕೆನಾ. ಸೊ ಇದ್ರದ್ದು ಪ್ರತಿಯೊಂದೂ ಮೆನ್ಷನ್ ಮಾಡ್ತೀನಿ, ಎಷ್ಟೆಷ್ಟು ಆಯಿತು ಏನೇನು ಅಂತೆಲ್ಲ. ಇದೆಲ್ಲ ನೀವು ಆಬ್ವಿಯಸ್ಲಿ ಶಾರ್ಟ್ಸಲ್ಲಿ ಆಲ್ರೆಡಿ ನೋಡಿರ್ತೀರ, ಬಟ್ ಯಾವುದಕ್ಕೂ ನಾನು ಪ್ರೈಸಸ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆಬ್ವಿಯಸ್ಲಿ ಒಂದು ಫುಲ್ ಲೆಂತ್ ವೀಡಿಯೋ ಮಾಡ್ತೀನಲ್ಲ, ಅವಾಗ ಹೇಳೋಣ ಅಂತ ಅಂದ್ಕೊಂಡೆ. ನನಗೆ ಟು ಬಿ ಫ್ರ್ಯಾಂಕ್, ಸಿಲ್ವರು ಗೋಲ್ಡ್ ಕಂಪೇರ್ ಮಾಡಿದ್ರೆ ನಂಗೆ ಸಿಲ್ವರ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದೇನೋ ಒಂದಿನ ಹಾಕಿಬಿಟ್ರೇನು ಲಾಸ್ ಆಗುತ್ತೆ ಅಂತ. ಬಟ್ ನಮ್ಮಮ್ಮ ಇಲ್ಲ, ಮನೇಲಿ ಬೆಳ್ಳಿ ಇದ್ದರೆ ಲಕ್ಷ್ಮಿ ಇದ್ದಂಗೆ ಅಂತ ಏನೋ ಹೇಳಿಬಿಟ್ಟು ನಂಗೆ ಬ್ರೈನ್ ವಾಶ್ ಮಾಡಿ ನನ್ನ ಹತ್ರ ಬೆಳ್ಳಿಗೆ ಇನ್ವೆಸ್ಟ್ ಮಾಡಿಸಿದ್ದಾರೆ. ಯೂಶ್ವಲಿ ನಾನು ಒಂದು 10,000 ಆಗಲಿ ಒಂದು 5,000 ಆಗಲಿ ಗೋಲ್ಡ್ದು ಏನು ಚಿಕ್ಕದು ಬರುತ್ತೋ ಅದೇ ತೊಗೊಳಕ್ಕೆ ಇಷ್ಟಪಡ್ತೀನಿ, ಸಿಲ್ವರ್ ತೊಗೊಳ್ಳಲ್ಲ. ಬಟ್ ನಮ್ಮಮ್ಮ ಅಷ್ಟೊಂದೆಲ್ಲ ಹೇಳಿದ್ಮೇಲೆ ಓಕೆ ತೊಗೊಳ್ಳೋಣ. ಯಾಕಂದರೆ ಇವಾಗ ನಾವು ತೊಗೊಂಡ್ರೆ ಫ್ಯೂಚರ್ಗೆಲ್ಲನೂ ಯೂಸ್ ಆಗುತ್ತೆ. ಲೈಕ್ ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರೋ ಬರ್ತಾರಲ್ಲ, ಸೊ ಎಲ್ರಿಗೂ ಸೇರಿಸಿ ಯೂಸ್ ಆಗುತ್ತೆ ಸಿಲ್ವರು. ಮೇ ಬಿ ಆವಾಗ ರೇಟ್ ಜಾಸ್ತಿ ಆಗ್ಬೋದು, ಇಲ್ಲ ಕಮ್ಮಿನೂ ಆಗ್ಬೋದು. ನಾವು ತೆಗೆದಿಟ್ರೆ ಒಳ್ಳೇದಲ್ವಾ ಅಂತ ಅಂದರು, ಏನೇನೋ ಹೇಳಿದ್ರು. ಅದಾದಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ತುಂಬ ದಿನದಿಂದ ನಮ್ಮಮ್ಮ ಹೇಳ್ತಿರೋ ಒಂದು ಫುಲ್ ಸೆಟ್ ತೊಗೊಬೇಕು ಅಂತ. ಇದರಲ್ಲಿ ಏನೇನಾಯ್ತೋ ಗೊತ್ತಿಲ್ಲ, ಇನ್ನೇನೋ ನಾವು ಬೇಕು ಅಂತ ನೆಕ್ಸ್ಟ್ ನೋಡೋಣ. ಸೊ ಫಸ್ಟ್ ಇದು ಸಿಲ್ವರ್ದು ಬೌಲ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ವಲ್ಪ ವೆಯ್ಟು ಇದೆ. ಯಾಕಂದರೆ ಇವಾಗ ನಾವು ಮತ್ತೆ ಇನ್ವೆಸ್ಟ್ ಮಾಡ್ದಿರೋದ್ರಿಂದ ಒಂದೇ ಸತಿ ಚೆನ್ನಾಗಿರೋದು ತೊಗೊಂಡ್ರೆ ಬೆಟರ್ ಅಂತ ನಾನು ಇದು ಒಂದು ಸ್ಪೂನ್ ತೊಗೊಂಡಿದ್ದು ಸೆಟ್ ಥರ. ಈ ಸ್ಪೂನ್ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಮೆನ್ಷನ್ ಮಾಡಿದ್ದೆ, ಒಂದು ವೆಯ್ಟ್ಲೆಸ್ ಇರೋ ತೋರಿಸೋದು. ಲೈಕ್ ನಿಮ್ಮ ಬಜೆಟ್, ಒಬ್ಬೊಬ್ರು ಗಿಫ್ಟಿಂಗ್ ಪರ್ಪಸ್ಗೆ ಅಂದರೆ ಸಿಲ್ವರೇ ಕೊಡಬೇಕಂದ್ರೆ ಸ್ವಲ್ಪ ಕಮ್ಮಿ ರೇಟಲ್ಲಿ ನೋಡ್ತಾರಲ್ಲ, ಸೊ ಆ ಥರ ಎಲ್ಲ ಇತ್ತು. ಬಟ್ ನಾನು ಸ್ವಲ್ಪ ಚೆನ್ನಾಗಿರೋದು ತೊಗೊಂಡೆ, ಏಕೆಂದರೆ ಇದು ಏನಿವೆ ಮತ್ತೆ ತೊಗೊಳಲ್ವಲ್ಲ, ಒಂದೇ ಸತಿ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಫುಲ್ ವೆಯ್ಟಾಗೆ ತೊಗೊಂಡೆ. ಆಮೇಲೆ ಒಂದು ಚಿಕ್ಕದು ಗ್ಲಾಸ್, ಒಂದು ದೊಡ್ಡ ಗ್ಲಾಸ್ ಇದೆ ಮನೇಲಿ, ಅದು ಎಲ್ಲಿದೆಯೋ ಗೊತ್ತಿಲ್ಲ ನನಗೆ. ಯಾಕಂದರೆ ಈ ವಿಡಿಯೋ ಸಡನ್ನಾಗಿ ಮಾಡ್ತಿರೋದ್ರಿಂದ ನಂಗೆ ಅದನ್ನು ಹುಡ್ಕೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂದು ವಿಡಿಯೋಲಿ ನಾನು ಅದನ್ನು ತೋರಿಸ್ತೀನಿ ಬೇಕಿದ್ರೆ. ಸೊ ಈ ಥರ ಒಂದು ಸೆಟ್ ಇರಲಿ ಅಂತ ಹಿಂಗೆ ತೊಗೊಂಡಿದ್ದೆ. ಒಂದು ಬೌಲ್, ಒಂದು ಸ್ಪೂನ್, ಬಟ್ಲು ಅಂತ. ಸೊ ಇಷ್ಟು ಸೇರಿ ನಮಗೆ 16,000 ಆಯಿತು. 16 ಲೈಕ್ ಇವೆರಡರಿಂದ 8, ಇದೊಂದು 8 ಹಾಗೆ. ಬಿಕಾಸ್ ಇವೆರಡಕ್ಕೂ ಕಂಪೇರ್ ಮಾಡಿ ಸ್ವಲ್ಪ ವೆಯ್ಟ್ ಇರೋದ್ರಿಂದ ಇದು ಒಂದೇ 8,000. ಆ್ಯಂಡ್ ಇದರಲ್ಲಿ ಈ ಗ್ಲಾಸ್ 4,000, ಸ್ಪೂನ್ 4,000. ಸೊ ಹಾಗೆ. ಸೊ ಇಷ್ಟು 16 ಆಯಿತು ಗೈಸ್. ಸೊ ಅವತ್ತು ಹೋದಾಗ ನಾನು ತೊಗೊಂಡಿದ್ದು ಅಷ್ಟು, ಸೊ ಅಷ್ಟಕ್ಕೆ 16 ಆಯಿತು, ಜಸ್ಟ್ 3 ಪ್ರಾಡಕ್ಟಿಗೆ. ಸೊ ನೆಕ್ಸ್ಟ್ ಬಂದು ಇದು ಸ್ವಲ್ಪ 1 ಇಯರ್ ಆಯಿತು. ಇನ್ನೊಂದೆಲ್ಲ ತುಂಬ ಹಳೇದು. ಇದು ಈ ಹಾಫ್ ಸ್ಯಾರಿ ಫಂಕ್ಷನ್ಗೆ ಪ್ರೆಸೆಂಟೇಷನ್ ಬರ್ತಾವಲ್ಲ ಮುಯಿಗಳು, ಸೊ ಅದರಲ್ಲಿ ನಮ್ಮಮ್ಮ ಗುರ್ತಿಗಿರಲಿ ಅಂತ ಅವಾಗ ತೊಗೊಂಡಿದ್ದು. ಅವಾಗ ಇದು ಸಿಕ್ಕಾಪಟ್ಟೆ ಕಡಿಮೆ, ಅಲ್ಲಿ ಬಂದಿರೋ ಒಂದರಲ್ಲಿ ಇದು ಆಲ್ರೆಡಿ ಬಂದುಬಿಟ್ಟಿರುತ್ತೆ ಹಾಗೆ. ಬಟ್ ಆವಾಗ ಸ್ವಲ್ಪ ಪ್ರೈಸಸ್ ಕಮ್ಮಿ ಇತ್ತಲ್ಲ, ಸೊ ಆವಾಗ ನಮ್ಮಮ್ಮ ಇರಲಿ ಏನೋ ಒಂದು ಅಂತ ತೊಗೊಂಬಂದು. ಇದರಲ್ಲಿ ಇನ್ನೂ ಏನೇನೋ ಸೆಟ್ ಇತ್ತು, ಬಟ್ ನಂಗೆ ಅದೆಲ್ಲೈತೆ ಅಂತ ಗೊತ್ತಿಲ್ಲ. ಆಮೇಲೆ ಇದೊಂದು ಚೆನ್ನಾಗಿತ್ತು, ಇವಾಗ ಪೂಜೆ ಎಲ್ಲ ಮಾಡಿದಾಗ ಈ ಸಕ್ಕರೆ ತುಪ್ಪ ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಹಾಕೋಕೆ ಒಂದು ಚಿಕ್ಕದಿರಲಿ ಅಂತ ಇದನ್ನು ತೊಗೊಂಡಿದ್ದು. ಬಟ್ ನಾನು ಇವಾಗ ಇದು ತುಪ್ಪ ಹಾಕ್ಕೊಳ್ಳೋಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮೇ ಬಿ ಒಂದು 500,000ಗೆ ಬಂದುಬಿಡುತ್ತೆ ಅನಿಸುತ್ತೆ. ಇವಾಗ ಅದೆಲ್ಲ 4,000 ಅಲ್ವಾ. ಸೊ ಮೇ ಬಿ ಇವಾಗ ಒಂದು 500ಗೆಲ್ಲನೂ ಸಿಗುತ್ತೆ ಅನಿಸುತ್ತೆ ಈ ಥರದ್ದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈ ಸಿಲ್ವರ್ ಪ್ಲೇಟು. ಸಿಲ್ವರ್ ಪ್ಲೇಟಲ್ಲಿ ಊಟ ಮಾಡಿದ್ರೆ ಒಳ್ಳೇದಂತ ಹೇಳಿದ್ದಕ್ಕೆ ನಮ್ಮಮ್ಮಂಗೆ ನಾನು ಬರ್ಡೇಗೆ ಅಂತ ಕೊಡಿಸಿದ್ದು. ಒಂದು ವಾರ ತಿಂದಿರ್ಬೋದು ಗೈಸ್.
ನಮ್ಮಮ್ಮ ಇದನ್ನು ಒಂದು ವಾರ ಯೂಸ್ ಮಾಡಿರ್ಬೋದು. ಆಮೇಲೆ ಹಳೇದಾಗುತ್ತೆ ಎತ್ತಿಡು ಅಂದರು. ಹಳೇದಾದರೆ ಏನು, ನಮ್ಮಮ್ಮಂಗೆ ಒಳ್ಳೇದು ಅಂತ ತಕ್ಕೊಟ್ರೆ ಅವ್ರು ತಿಂತಲ್ಲ. ನಾನು ಓಕೆ ಇವತ್ತಿಂದ ನಾನು ತಿಂದೇ ಬಿಡೋಣ ಅಂತ ನಾನು ತೆಗೆದು ಆಚೆಗೆ 6 ತಿಂಗಳಾಯಿತು, ಒಂದಿನಕ್ಕೂ ತಿಂದಿಲ್ಲ. ಅದೇನೋ ನಾನು ಡಿಮಾರ್ಟಲ್ಲೆಲ್ಲ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಬರುತ್ತೆ, ಸೊ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಗ್ರೀನ್ ಕಲರ್ ಒಂದು ಮಿಂಟ್ ಗ್ರೀನ್ ತಂದಿದ್ದೀನಿ, ಅದರಲ್ಲೇ ನಾನು ತಿನ್ನೋದು. ನಂಗೆ ಅದು ಎಷ್ಟು ಅಭ್ಯಾಸ ಆಗೋಗೈತೆ ಅಂದರೆ ಅದು ಇನ್ ಕೇಸ್ ವಾಷಿಂಗಲ್ಲಿದ್ದರೆ ಅದನ್ನು ವಾಶ್ ಮಾಡ್ಕೊಂಡು ತಿಂತೀನಿ, ಅಷ್ಟು ಇಷ್ಟ ನಂಗೆ. ಪ್ಲೇಟ್ ಯಾಕೆ ಅಂತ ಗೊತ್ತಿಲ್ಲ. ಸೊ ಇಷ್ಟೇ ವಿಡಿಯೋ. ನಂಗೆ ಗೊತ್ತು ಸಿಕ್ಕಾಪಟ್ಟೆ ಚಿಕ್ಕ ವಿಡಿಯೋ ಅಂತ, ಬಟ್ ಸ್ಟಿಲ್ ನಾನು ಯಾವುದಕ್ಕೂ ಪ್ರೈಸಸ್ ಮೆನ್ಷನ್ ಮಾಡಿಲ್ಲ. ಮಾಡ್ತೀನಿ ಅಂತೀನಿ, ನಾನು ಅವ್ರಿಗೆ ಮತ್ತೆ ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಕೇಳಿದ್ರೆ ಪಾಪ ನಮಗೆ ಇವಳು ಕೇಳಿದ್ರೆ ಇವಳು ಮಾಡಲ್ಲ ಅಂತ ಅನ್ಕೊಬಾರ್ದಲ್ವ, ಅದಕ್ಕೆ ಫಸ್ಟ್ ಎಲ್ಲ ಹೇಳಿದ್ದೀನಿ. ನಾನು ಮೊನ್ನೆ ತೊಗೊಂಡಿರೋ 3 ಪ್ರಾಡಕ್ಟ್ ಮಾತ್ರ 16 ಆಯಿತು. ಈ ಪ್ಲೇಟ್ 25 ಏನೋ ಆಯಿತು. ಇದೊಂದು ಕಾಸ್ಟ್ಲಿನೇ ಆಯಿತು, ಬಿಕಾಸ್ ಇದು ಸಿಕ್ಕಾಪಟ್ಟೆ ತೂಕ ಐತೆ. ಎಷ್ಟು ಅಂತ ಗೊತ್ತಿಲ್ಲ, ಬಿಕಾಸ್ ಇದಕ್ಕೆ ನಾನು ಹೋಗಿರಲಿಲ್ಲ, ನಮ್ಮ ದೊಡ್ಡಮ್ಮ ತರಕ್ಕೆ ಹೋಗಿದ್ದು. ನಾನು ಜಸ್ಟ್ ಇಲ್ಲಿಂದ ದುಡ್ಡು ಹಾಕ್ತೆ, ತಂದಿದ್ದಲ್ಲ ನಮ್ಮ ದೊಡ್ಡಮ್ಮ. ಸೊ ನನಗೂ ಗೊತ್ತಿಲ್ಲ, ನಂಗೆ ಎಕ್ಸಾಕ್ಟ್ ಏನೂ ಪ್ರೈಸ್ ನೆನಪಿರಲ್ಲ. ನಿಜ, ಇವಾಗ ಅಂಗಡಿಗೆ ಹೋಗಿ ಏನಾದ್ರು ತಗೊಂಡ್ರೆ ಅವರಲ್ಲಿ ಹೇಳಿದ ತಕ್ಷಣನೇ ಮರ್ತೋಗ್ಬಿಡತ್ತೆ ಎಷ್ಟು ಗ್ರಾಮ್ಸ್ ಏನು ಅಂತ. ಸೊ ನೆಕ್ಸ್ಟು ಅವತ್ತಿನ ದಿನ ನಾನು ಇಯರಿಂಗ್ಸು ತೊಗೊಂಡೆ, ಬಟ್ ಅದು ವೀಡಿಯೋಲ್ಲಿ ತೋರಿಸ್ತಿಲ್ಲ, ಬಿಕಾಸ್ ಈ ಸಿಲ್ವರ್ದು ಅಷ್ಟೇ ಅಲ್ವಾ. ಸೊ ಸಿಲ್ವರ್ ತೋರಿಸೋಣ ಅಂತ. ನಿಮಗೆ ಆ ಗೋಲ್ಡು ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲ ಆ ಇಯರಿಂಗ್ಸ್ 2 ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಿಜ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಅನ್ಕೊಬೋದು ಲೈಕ್ ಪ್ರೀ ಬರ್ಡೇ ಗಿಫ್ಟ್ ಅಂತ. ನೆಕ್ಸ್ಟ್ ಮಂತ್ ಇರೋದು ನನ್ನ ಬರ್ಡೇ, ನಮ್ಮ ಸ್ವಲ್ಪ ಪ್ರೇಯರಾಗಿ ಕೊಡಿಸ್ತಾರೆ, ಅದಕ್ಕೆ ಕೊಡಿಸ್ಕೊಂಬಿಟ್ಟೆ. ಸೊ ಅಷ್ಟೇ ಗೈಸ್. ಸೊ ನೆಕ್ಸ್ಟ್ ನಿಮ್ಗೆ ಇನ್ಯಾವುದಾದ್ರೂ ವೀಡಿಯೋ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.